ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮೇ 28ರಿಂದ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಾ ಇದ್ದಾವೆ. ಪೋಷಕರಿಗೆ ಖಾಸಗಿ ಶಾಲೆಗಳಿಂದ ಕೊರೋನಾ ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗ್ತಾ ಇದೆ. ಮಕ್ಕಳು ಮಾಸ್ಕ್ ಧರಿಸೋದು ಕಡ್ಡಾಯ ಅಂತ ಖಾಸಗಿ ಶಾಲೆಗಳು ಹೇಳ್ತಿವೆ. ಮಕ್ಕಳಿಗೆ ಮಾಸ್ಕ್ ಧರಿಸಿ ಶಾಲೆಗೆ ಕಳುಹಿಸುವಂತೆ ಪೋಷಕರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಶಾಲೆಗೆ ಬರುವಂತಹ ಸಿಬ್ಬಂದಿಗಳಿಗೂ ಕೂಡ ಮಾಸ್ಕ್ ಕಡ್ಡಾಯಗೊಳಿಸಿದೆ ಶಾಲೆ. ಖಾಸಗಿ ಶಾಲೆಗಳ ಜೊತೆ ಸಭೆಯನ್ನ ನಡೆಸಿರುವಂತಹ ಕೃಪಾ ಸಂಘಟನೆ, ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋವಿಡ್ ಮಾರ್ಗಸೂಚಿಗಳನ್ನ ಪಾಲಿಸುವುದಕ್ಕೆ ಶಾಲೆಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಮಾರ್ಗಸೂಚಿಗಳು ಇತ್ತೋ ಅದನ್ನ ಈಗ ಆರಂಭಿಕ ಹಂತದಲ್ಲೇ ಅದನ್ನ ರೂಲ್ಸ್ಗಳನ್ನ ಫಾಲೋ ಮಾಡುವಂತೆ ಈಗಾಗಲೇ ಸೂಚನೆಯನ್ನ ಕೂಡ ಹೊರಡಿಸಲಾಗಿರುವಂಥದ್ದು. ಮತ್ತೊಂದು ಕಡೆ ಪೋಷಕರಿಗೆ ಆತಂಕ, ಎಲ್ಲಿ ಮಕ್ಕಳಿಗೆ ಕೋವಿಡ್ ಸೋಂಕು ತಗುಲಿಬಿಡುತ್ತೋ ಅನ್ನುವಂತಹ ಆತಂಕಗಳು ಕೂಡ ಪೋಷಕರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಮಕ್ಕಳು ಇಷ್ಟು ದಿನ ಆರಾಮಾಗಿ ರಜೆಯಲ್ಲಿ ಮನೇಲಿದ್ರು, ಈಗ ಮತ್ತೆ ಶಾಲೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಮಾಸ್ಕ್ ಹಾಕೊಂಡು ಹೋಗಬೇಕಲ್ಲ. ಕೆಲವು ಮಕ್ಕಳಿಗೆ ಅದು ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಹಾಕೊಂಡು ಹೋಗಬೇಕು ಅಂತಂದರೆ ಪುಟ್ಟ ಮಕ್ಕಳುಗಳು ಮಾಸ್ಕ್ ಹಾಕೊಂಡು ಹೋಗಬೇಕು ಅಂತಂದರೆ ಅದು ಕೂಡ ಕಷ್ಟ ಸಾಧ್ಯ ಮಕ್ಕಳಿಗೆ. ಅದರಿಂದಲೂ ಕೂಡ ಮಾಸ್ಕ್ ಹಾಕೋದ್ರಿಂದ ಉಸಿರಾಟದ ಸಮಸ್ಯೆಗಳಾಗುತ್ತೆ ಕೆಲವರಿಗೆ, ಕೆಲ ಮಕ್ಕಳಿಗೆ. ಸೊ ಹಾಗಾಗಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಪೋಷಕರಲ್ಲಿ. ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳು ಸೇರಿಕೊಂಡಂತೆ 28ನೇ ತಾರೀಕಿಂದ ಶಾಲೆ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಈಗ ಶಾಲೆ ಮರಳೋ ತಯಾರಿನಲ್ಲಿ ಇದ್ದಾರೆ. ಬಟ್ ಈ ಹಂತದಲ್ಲಿ ಏನಾಗಿದೆ ಅಂದರೆ ಕೆಲವು ಕಡೆ ಕೋವಿಡ್ನ ಮುನ್ಸೂಚನೆ ಕಾಣ್ತಾ ಇದೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮತ್ತೆ ಅಂತರ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ. ಸೊ ಅದಕ್ಕೆ ನಿನ್ನೆ ನಾವು ತುರ್ತು ಸಭೆ ಮಾಡಿಬಿಟ್ಟು ಇಡೀ ರಾಜ್ಯಾದ್ಯಂತ ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ, ಅದು ಕೃಪಾ ಸಂಘಟನಾ ವತಿಯಿಂದ ಕೆಲವು ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಯಾಕಂದರೆ ಪ್ರಾರಂಭದಲ್ಲೇ ಈ ಸಮಸ್ಯೆ ಉಲ್ಬಣ ಆಗೋದು ಬೇಡ ಅಂತೇಳಿ ನಿರ್ಧಾರ ಮಾಡಿ, ಸೊ ಶಾಲೆಗೆ ಬರುವಾಗ ಮಕ್ಕಳು ಕೆಲವು ಮುಂಜಾಗ್ರತೆ ಅಂದರೆ ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್ನು, ಇಂಥ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಶಾಲೆಗೆ ಬರುವಾಗ ಅಂದರೆ 28ನೇ ತಾರೀಕಿಂದ ಶಾಲೆಗೆ ಬರುವಾಗ ಸೊ ಮಕ್ಕಳು ಮಾಸ್ಕ್ ಜೊತೆಗೆ ಬರಬೇಕಾಗತ್ತೆ ಅಂತೇಳಿ ಕೆಲವು ಮುನ್ಸೂಚನೆಗಳನ್ನು ಕೂಡ ನಾವು ಪೋಷಕರಿಗೆ ಈಗ ಕೊಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ನಿರ್ಧಾರವನ್ನು ನೆನ್ನೆ ತಗೊಂಡ್ವಿ. ಸೊ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಸೊ ಮಕ್ಕಳಿಗೆ ಯಾವುದೇ ಆತಂಕದಿಂದ ಖಾಸಗಿ ಶಾಲೆಗಳ ಜೊತೆ ಸಭೆಯನ್ನ ಕೂಡ ಈಗಾಗಲೇ ನಿನ್ನೆ ನಡೆಸಿದ್ದಾರೆ. ಕೃಪಾ ಸಂಘಟನೆ ಸಭೆಯನ್ನ ನಡೆಸಿದೆ. ಮೇ 28ನೇ ತಾರೀಕಿನಿಂದ 2025-26ನೇ ಸಾಲಿನ ಶಾಲೆಗಳು ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳಲ್ಲಿ ಒಂದು ಕಡೆ ವಾಪಸ್ ಶಾಲೆಗೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಖುಷಿಯೇ ಜೊತೆಗೆ ಕೊರೋನಾ ಬೇರೆ ಇದೆಯಲ್ಲ ಅನ್ನೋ ಭಯ. ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಕೊರೋನಾ ಅಂತಂದರೆ ಏನೂ ಗೊತ್ತಿಲ್ಲ, ಮಾಸ್ಕ್ ಯಾಕೆ ಹಾಕೋಬೇಕು, ನಾನು ಯಾಕೆ ಹಾಕೋಬೇಕು ಅಂತ ಪ್ರಶ್ನೆ ಮಾಡ್ತಾವೆ ಮಕ್ಕಳು. ಅವರನ್ನು ಸಂಭಾಳಿಸೋದಿದೆಯಲ್ಲ ಅದೊಂದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಎಲ್ಲಿ ಸೋಂಕು ಹರಡಿಬಿಡುತ್ತೋ ಅನ್ನೋದು ಒಂದು ಕಡೆ ಪೋಷಕರಿಗೂ ಕೂಡ ಆತಂಕ. ಬಟ್ ಆದರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ. ಬಟ್ ಅದರಂತೆಯೇ ರಾಜ್ಯ ಸರ್ಕಾರವೂ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಪಾಲಿಸಿ ಅಂತ ಕೂಡ ಹೇಳ್ತಾ ಇದೆ. ಸೊ ಹಾಗಾಗಿ ಈಗಾಗಲೇ ಲೋಕೇಶ್ ತಾಳಿಕಟ್ಟೆಯವರು ಕೂಡ ಹೇಳ್ತಾ ಇದ್ರು, ಮುಂಜಾಗ್ರತಾ ಕ್ರಮವಾಗಿ ನಾವು ತೆಗೆದುಕೊಂಡ್ರೆ ಒಂದಷ್ಟು ಕ್ರಮಗಳನ್ನು ಅದು ಒಳಿತು ಅಂತ ಹೇಳಿ. ಸೊ ಹಾಗಾಗಿ ಮಕ್ಕಳಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೂಡ ಹೊರಡಿಸಿದ್ದೇವೆ. ಆಯಾ ಪೋಷಕರಿಗೂ ಕೂಡ ಮೆಸೇಜ್ಗಳನ್ನು ಕೂಡ ಈಗಾಗಲೇ ಪಾಸ್ ಮಾಡಿಸಿದ್ದೇವೆ. ಶಾಲೆಗಳಿಂದ ಕೂಡ ಈಗಾಗಲೇ ಮೇಲ್ಗಳು ಕೂಡ ಹೋಗಿದೆ ಪೋಷಕರಿಗೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ.